ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೈಟೇ ನಾನು ಮಿಲೆಟ್ಸ್ ಎಲ್ಲನೂ ನೆನೆ ಹಾಕಿದ್ದೆ. ನಾಳೆ ಬೆಳಗ್ಗೆ ಮಿಲೆಟ್ಸ್ ದೋಸೆ ಮಾಡೋಣ ಅಂತ ಹೇಳಿ ಕಾಳುಗಳನ್ನೆಲ್ಲ ನೆನೆ ಹಾಕ್ತಾ ಇದ್ದೀನಿ. ಕಡಲೆಕಾಳು, ರಾಜ್ಮಾ, ಹಾಗೆ ನಾಟಿ ಕಡಲೆಕಾಳು, ಹೆಸರು ಕಾಳು, ಸೊ ಇದನ್ನೆಲ್ಲ ಹಾಕಿದ್ದೀನಿ. ಹಾಗೆ ಇದ್ರ ಜೊತೆಗೆ ರಾಗಿ ಕೂಡ ಹಾಕೊಬೋದು, ಜೋಳ ಇದ್ದರೆ ಜೋಳನೂ ಕೂಡ ಮಿಕ್ಸ್ ಮಾಡ್ಕೊಬಹುದು. ಸೊ ನಾನು ಮನೇಲಿ ಇಷ್ಟು ಕಾಳುಗಳಿತ್ತು, ಇದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಕಾಳುಗಳನ್ನೆಲ್ಲ ನೆನೆ ಹಾಕಿದರೆ ಬೆಳಗ್ಗೆ ನೋಡಬೇಕಾದ್ರೆ ಕಾಳುಗಳೆಲ್ಲ ಈ ರೀತಿ ಚೆನ್ನಾಗಿ ನೆಂದು ಬಂದಿರುತ್ತೆ. ಸೊ ಈ ರೀತಿ ನೆಂದು ಬಂದರೆ ರುಬ್ಬಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನೈಟೇ ನೆನೆ ಹಾಕೊಂಡಿದ್ದಂಥದ್ದು. ಹಾಗೆ ಈ ಕಾಳುಗಳ ಜೊತೆಗೆ ಗೋಧಿ ಕೂಡ ಹಾಕ್ಬೋದು, ಸಜ್ಜೆ ಕೂಡ ಹಾಕ್ಬೋದು. ಸೊ ಇದನ್ನೆಲ್ಲ ಹಾಕಿ ಮಿಲೆಟ್ಸ್ ದೋಸೆ ಮಾಡ್ಕೊಬೋದು. ಸಾಮಾನ್ಯ ಮಕ್ಕಳಿಗೆ ಬರೀ ಕಾಳುಗಳನ್ನು ಬೇಯಿಸ್ಕೊಟ್ರೆ ತಿನ್ನೋದು ಬಹಳ ಕಮ್ಮಿ. ನಮ್ಮನೇಲಿ ಈ ರೀತಿ ಕಾಳುಗಳನ್ನೆಲ್ಲ ಹಾಗೆ ಬೇಯಿಸ್ಕೊಟ್ರೆ ತಿನ್ನೋದಿಲ್ಲ ಮಕ್ಕಳು, ಎತ್ತಿಟ್ಬಿಡ್ತಾರೆ. ಅವ್ರಿಗೆ ಇಷ್ಟವಾಗಿರೋ ಕಾಳನ್ನು ತಿಂದು ಉಳಿದಿರೋ ಕಾಳುಗಳನ್ನು ಎತ್ತಿಟ್ಬಿಡ್ತಾರೆ. ಕಡಲೆಕಾಳು ಚೆನ್ನಾಗಿ ತಿಂತಾರೆ. ಸೊ ನಾನೇನು ಮಾಡ್ತೀನಿ, ಈ ರೀತಿ ನೆನೆ ಹಾಕಿರೋ ಕಾಳುಗಳನ್ನೆಲ್ಲ ರುಬ್ಬಿಟ್ಟು ದೋಸೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಮಿಲೆಟ್ಸ್ ದೋಸೆ ಮಾಡ್ಕೊಡ್ತೀನಿ. ಮಕ್ಕಳಿಗೆ ಸ್ವಲ್ಪನೂ ಗೊತ್ತಾಗೋದಿಲ್ಲ ಯಾವ ಕಾಳು ಹಾಕಿದ್ದಾರೆ ಅನ್ನೋದು. ತಿನ್ನೋಕೆ ತುಂಬ ಟೇಸ್ಟ್ ಆಗಿರುತ್ತೆ. ಬರೀ ಕಾಳುಗಳನ್ನು ರುಬ್ಬಿ ದೋಸೆ ಹಾಕ್ತೀನಿ ಅಂತ ಅಂದರೆ ದೋಸೆ ಗರಿ ಗರಿಯಾಗಿ ಬರೋದಿಲ್ಲ, ದೋಸೆ ದಪ್ಪ ಬರುತ್ತೆ. ತಿನ್ಬೇಕಾದ್ರೂ ಕ್ರಿಸ್ಪಿಯಾಗಿರೋದಿಲ್ಲ, ಕಚನಿದ್ದಂಗೆ ಅನಿಸುತ್ತೆ. ಸೊ ದೋಸೆ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದರೆ ಸ್ವಲ್ಪ ದೋಸೆ ಹಿಟ್ಟಿಗೆ ಈ ಮಿಲೆಟ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕಿದ್ರೆ ನಯಸ್ಸಾಗಿ ದೋಸೆ ಮಾಡ್ಕೊಬಹುದು. ಸೊ ನಾನು ಇದ್ರ ಜೊತೆಗೆ ರುಬ್ಬೇಕಾದ್ರೇ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಯಸ್ಸಾಗಿ ರುಬ್ಕೊಳ್ತಾ ಇದ್ದೀನಿ. ಎಲ್ಲ ಕಾಳುಗಳನ್ನು ಓವರ್ ನೈಟ್ ನೆನೆಸಿ ರುಬ್ಬಿದ್ರೇನೆ ನಯಸ್ಸಾಗಿ ಹಿಟ್ಟು ಸಿಗುವಂಥದ್ದು. ಸೊ 1-2-3 ಗಂಟೆ ಕಾಲ ನೆನೆಸ್ಬಿಟ್ಟು ರುಬ್ಬಿದ್ರೆ ಅದು ತರಿ ಇರುತ್ತೆ, ನಯಸ್ಸಾಗಿ ಬರೋದಿಲ್ಲ. ದೋಸೆ ಹುಯ್ಬೇಕಾದ್ರೆ ಒಂಥರ ಕಾಳುಗಳ ಮಧ್ಯದಲ್ಲಿ ಸಿಕ್ಕಿದ್ರೆ ತಿನ್ಬೇಕಾದ್ರೂ ಚೆನ್ನಾಗಿ ಅನ್ಸೋದು. ಹಾಗೆ ನೆನೆ ಹಾಕಿರೋವಂಥ ಎಲ್ಲ ಕಾಳುಗಳನ್ನು ನಾನು ರುಬ್ಬಿಲ್ಲ, ಅರ್ಧ ಕಾಳನ್ನು ಮಾತ್ರ ರುಬ್ಕೊಂಡಿದ್ದೀನಿ. ಇನ್ನು ಅರ್ಧ ಕಾಳನ್ನು ನಾನು ಪಲ್ಯ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ಆಲ್ರೆಡಿ ನನ್ನ ಹತ್ರ ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ಹಿಟ್ಟಿನ ಜೊತೆಗೆ ಮಿಲೆಟ್ಸ್ಗೆ ಏನು ರುಬ್ಬಿದ್ದೀನಿ ಮಿಲೆಟ್ಸ್ ಎಲ್ಲನೂ ಅದನ್ನು ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಉಪ್ಪಾಕಿ ರುಬ್ಬಿಟ್ಕೊಂಡಿರೋದ್ರಿಂದ ನಾನು ಉಪ್ಪು ಮಿಕ್ಸ್ ಮಾಡಿಲ್ಲ. ಸೊ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಹಾಗೆ ಬಿಟ್ಬಿಟ್ಟು ಅಷ್ಟರಲ್ಲಿ ಹಾಗೆ ದೋಸೆಗೆ ಏನು ಚಟ್ನಿ ಮಾಡಬೇಕು ಅದನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಮನೆಯಲ್ಲಿ ಮಕ್ಕಳು ಸ್ವಲ್ಪ ತರಕಾರಿ ತಿನ್ನೋದು ಕಮ್ಮಿ, ಹಾಗೆ ಈ ರೀತಿ ಕಾಳುಗಳನ್ನು ತಿನ್ನೋದು ಕಮ್ಮಿ ಅನ್ನೋರು ಈ ರೀತಿ ದೋಸೆನ ಮಾಡ್ಕೊಳ್ಳೋದು ಒಳ್ಳೇದಂತ ಅನ್ಸುತ್ತೆ. ಏನಾದರೂ ಒಂದು ಹೆಲ್ದಿಯಾಗಿ ಮಕ್ಕಳಿಗೆ ಊಟ ಕೊಡ್ತಾ ಇದ್ದೀವಿ ಅನ್ನೋದು ಒಂದು ತೃಪ್ತಿ ಇರುತ್ತೆ. ಇವತ್ತು ಮಾಡ್ತಿರುವಂಥ ರೆಸಿಪಿ ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಸೊ ದೋಸೆ ಮೇಲೆ ಉದುರಿಸೋಕೆ ಅಂತ ಕ್ಯಾರೆಟ್ ತುರಿದಿಟ್ಕೊಳ್ತಾ ಇದ್ದೀನಿ. ಹಾಗೆ ಆನಿಯನ್ನ ಪುಡಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಸೊ ದೋಸೆ ಹಾಕಬೇಕಾದ್ರೆ ದೋಸೆ ಮೇಲೆ ಚಟ್ನಿ ಪುಡಿ, ಹಾಗೆ ತುರಿದಿಟ್ಕೊಂಡಿರೋ ಕ್ಯಾರೆಟು ಮತ್ತು ಆನಿಯನ್ನು, 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅಂತ ಇಷ್ಟ ಇದ್ದವರು ತುಪ್ಪ ಹಾಕೊಬೋದು, ಇಲ್ಲ ಅಂದರೆ ಆಯಿಲ್ ಹಾಕೊಬೋದು. ತೆಂಗಿನಕಾಯಿ ಚಟ್ನಿ ಜೊತೆಗೆ ಹೆಚ್ಕೊಂಡು ತಿಂತಿದ್ರೆ ಏನು ಟೇಸ್ಟ್ ಇರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತರಕಾರಿ ತಿನ್ನಲ್ಲ, ಕಾಳುಗಳು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿ ದೋಸೆನ ಮಾಡಿಕೊಡಿ, ಇನ್ನೂ 1-2 ದೋಸೆ ಎಕ್ಸ್ಟ್ರಾ ಕೇಳಿ ತಿಂತಾರೆ ಒಂದು ಟೈಮ್ ಮಾಡಿಕೊಟ್ರೆ. ಸೊ ನಮ್ಮನೇಲಂತೂ ಮಕ್ಕಳು ಇಬ್ಬರಿಗೂ ಅಷ್ಟೇ ದೋಸೆ ಹಿಟ್ಟನ್ನು 3 ಡೇಸ್ಗೆ ಆಗೋ ರೀತಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ದೋಸೆ ಹಿಟ್ಟು ಮನೇಲಿದೆ ಅಂತ ಅಂದರೆ ವೆರೈಟಿಯಾಗಿ ದೋಸೆನ ಹಾಕೊಬಹುದು. ಸೊ ಕ್ಯಾರೆಟ್ ಏನು ಬೇಡ ಅಂದರೆ ಬರೀ ಆನಿಯನ್ ದೋಸೆ ಕೂಡ ಹಾಕ್ಬೋದು, ಇಲ್ಲ ಅಂತ ಅಂದರೆ ಪ್ಲೇನ್ ದೋಸೆ ಕೂಡ ಹಾಕೊಬಹುದು. ಸೊ ಯಾವಾಗಲೂ ದೋಸೆ ಬ್ಯಾಟರ್ ಅಂತೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಮಾಡಬೇಕಾದ್ರೆ ಇವತ್ತೇನು ಕುಕಿಂಗ್ ಮಾಡ್ತೀನಿ ಅದರ ರೆಸಿಪಿಗೆ ಏನೇನು ಬೇಕು ಎಲ್ಲನೂ ಒಂದು ಸೈಡ್ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಕುಕಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ನನಗೆ ಒಂದು ಸೈಡ್ ಹೆಚ್ಕೊಳ್ಳೋದು, ಮಧ್ಯದಲ್ಲಿ ಹೋಗಿ ಅಡುಗೆ ಮಾಡೋದು, ಸೊ ಆ ರೀತಿ ರೂಢಿ ಇಲ್ಲ ನನಗೆ. ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡು ಆಮೇಲೆ ಕುಕ್ ಮಾಡಬೇಕು. ಸೊ ಹಾಗೆ ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ತೆಂಗಿನಕಾಯಿ ಚಟ್ನಿ ಎಲ್ಲರೂ ಹೇಗೆ ಮಾಡ್ತಾರೆ ಅದೇ ರೀತಿ ಮಾಡ್ಕೊಂಡಿರೋ ಹಾಗೆ ತೆಂಗಿನಕಾಯಿ ಚಟ್ನಿಗೆ ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ದೋಸೆಗೆ ತೆಂಗಿನಕಾಯಿ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಚಟ್ನಿಗೆ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ, ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಗ್ಗರಣೆ ಹಾಕ್ತಿರುವಂಥದ್ದು. ಇಲ್ಲಾಂದರೆ ನಾರ್ಮಲಾಗಿ ರುಬ್ಬಿರುವಂಥ ತೆಂಗಿನಕಾಯಿ ಚಟ್ನಿ ಏನಿದೆ ಹಾಗೆ ಯೂಸ್ ಮಾಡ್ಕೊಂಡು ಮಿಲೆಟ್ಸ್ ದೋಸೆ ಬ್ಯಾಟರ್ನ ರೆಡಿ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಇವಾಗ ದೋಸೆ ಹಾಕ್ತಾ ಇದ್ದೀನಿ. ಸೊ ನಾರ್ಮಲಾಗಿ ಡಯಟ್ ಫಾಲೋ ಮಾಡುವಂಥವ್ರಿಗೆ ಇದಂತೂ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಜಾಸ್ತಿ ರೈಸ್ ತಿಂದಲೇ ಇರುವಂಥವ್ರಿಗೆ ಈ ರೀತಿ ಕಾಳುಗಳನ್ನೆಲ್ಲ ರುಬ್ಬಿ ಕೂಡ ದೋಸೆ ಹಾಕೊಂಡು 2 ದೋಸೆ ತಿಂದ್ರೇ ಸಾಕು, ಫುಲ್ ಆಗೋಗ್ಬಿಡುತ್ತೆ ಹೊಟ್ಟೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ಇಲ್ಲಿ ದೋಸೆ ಹಾಕಿ ಅದರ ಮೇಲೆ ಫಸ್ಟ್ ಒಂದು ಲೇಯರು ಚಟ್ನಿ ಪುಡಿನ ಹಾಕ್ತಾ ಇದ್ದೀನಿ. ಚಟ್ನಿ ಪುಡಿ ಹಾಕಿದ್ರೆ ಒಂಥರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಚಟ್ನಿ ಪುಡಿ ಹಾಕ್ತಾ ಇದ್ದೀನಿ. ಸೊ ಅದಾದಮೇಲೆ ಪುಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ನ ಹಾಕ್ತಾ ಇದ್ದೀನಿ. ಅದಾದಮೇಲೆ ಕ್ಯಾರೆಟ್ ತುರಿದಿದ್ನಲ್ಲ, ಸೊ ಅದನ್ನು ಉದುರಿಸ್ತಾ ಇದ್ದೀನಿ. ಇನ್ನೊಂದು ಲೇಯರ್ ಬೇಕು ಅಂತಂದರೆ ಚಟ್ನಿ ಪುಡಿ ಹಾಕೊಬೋದು. ಸೊ ಅದ್ರ ಮೇಲೆ ನಾನು ಆಯಿಲ್ನ ಸ್ಪ್ರೇ
ಸೇಮ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿ ದೋಸೆನ ತಿರುಗಾಕಿ ಚೆನ್ನಾಗಿ 2 ಕಡೆನೂ ರೋಸ್ಟ್ ಮಾಡಿ ಬೇಯಿಸ್ಕೊಂಡ್ರೆ ದೋಸೆ ರೆಡಿ. ತುಂಬ ಟೇಸ್ಟ್ ಆಗಿರುತ್ತೆ. ನಮ್ಮ ಮನೇಲಿ ಒಬ್ಬೊಬ್ಬರದು ಒಂದೊಂದು ಟೇಸ್ಟು. ಇವಾಗ ಒಂದು ಸಿಂಗಲ್ ದೋಸೆ ಹಾಕಿದ್ನಲ್ಲ, ಆ ರೀತಿ ಮಾಡಿಕೊಟ್ರೆ ಅನ್ಸಿಕಂಗೆ ಇಷ್ಟ ಆಗುತ್ತೆ. ಈ 3 ಪುಟ್ಟು ದೋಸೆ ಹಾಕಿದ್ದೀನಲ್ಲ, ಇದು ರಿತ್ವಿಕಂಗೆ ಈ ರೀತಿ ಮಾಡಿಕೊಟ್ರೆ ಅವನಿಗೆ ಇಷ್ಟ ಆಗುತ್ತೆ. ಸೊ ಅವನಿಗಾಗಿ ಸ್ಪೆಷಲಾಗಿ ಮಾಡಿಕೊಡ್ತೀನಿ. ಯಾವಾಗ ದೋಸೆ ಹಾಕಿದ್ರೂ ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ದೋಸೆ ಮಾಡಿಕೊಡ್ಬೇಕು. ಅವನಿಗೆ ಲಂಚ್ ಬಾಕ್ಸ್ ಹಾಕ್ಬೇಕಾದ್ರೂ ಇದೇ ರೀತಿ ಚಿಕ್ಕ ಚಿಕ್ಕ ದೋಸೆನ ಹಾಕಬೇಕು. ಸೊ ನಯಸ್ಸಾಗಿರೋದಿಲ್ಲ, ತಿನ್ನಕ್ಕೆ ಚೆನ್ನಾಗಲ್ಲ ಕಣೋ. ದೋಸೆ ಸ್ವಲ್ಪ ಕ್ರಿಸ್ಪಿ ಆಗಿದ್ರೇನೆ ಚೆನ್ನಾಗಿರುತ್ತೆ ತಿನ್ನೋಕೆ ಅಂತ ಅಂದರೆ ಋತ್ವಿಕ್ಗೆ ದೋಸೆ ದಪ್ಪ ಇದ್ರೇನೆ ತಿನ್ನೋಕೆ ಚಂದ ಅಂತೆ. ಸೊ ಅದಲ್ದಲೆ ಚಪಾತಿನೂ ಇದೇ ಚಿಕ್ಕ ಸೈಜಲ್ಲಿ ಅವನಿಗೆ ಮಾಡಿಕೊಡ್ಬೇಕು. ಚಪಾತಿ ದೊಡ್ಡ ದೊಡ್ಡ ಸೈಜಲ್ಲಿ ಮಾಡಿಕೊಟ್ರೆ ಅಮ್ಮ ಬೇಡ ಈ ರೀತಿ ಚಿಕ್ಕ ಚಿಕ್ಕದಾಗೆ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾನೆ. ಎಲ್ಲ ಟೈಮಲ್ಲೂ ಈ ರೀತಿ ಅವ್ನು ಕೇಳ್ದಂಗೆ ಮಾಡ್ಕೊಡೋಕ್ಕಾಗೋದಿಲ್ಲ. ನಾನು ಟೈಮ್ ನೋಡ್ಕೊಳ್ತೀನಿ. ಸ್ಕೂಲಿಗೆ ಟೈಮ್ ಆಗಿದೆ ಅಂತ ಅಂದರೆ ನಾನು ಏನು ಮಾಡಿಕೊಟ್ಟಿದ್ದೀನಿ ಅದನ್ನು ಹಾಗೆ ತೊಗೊಂಡೋಗು ಅಂತ ಹೇಳ್ಬಿಡ್ತೀನಿ. ಬಟ್ ಟೈಮ್ ಇದೆ ಅಂದರೆ ಅವ್ನು ಕೇಳ್ದಂಗೆ ಟಿಫನ್ ಮಾಡಿಕೊಟ್ಬಿಡ್ತೀನಿ ನಾನು. ಹಾಗೆ ಇದು ಈವ್ನಿಂಗ್ ಟೈಮು. ತುಂಬ ದಿನದಿಂದ ಮಲ್ಲಿಗೆ ಹೂವಿನ ಗಿಡನ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನಕ್ಕೆ ಅಂತ ಅಂದರೆ ತುಂಬ ಬೆಳೆದು ಬಿಟ್ಟಿತ್ತು. ಅಂದರೆ ಇವಾಗ ಮಲ್ಲಿಗೆ ಹೂವಿನ ಗಿಡಗಳೆಲ್ಲ ಹೇಗೆ ಅಂತ ಅಂದರೆ ಜಾಸ್ತಿ ಫುಲ್ ಒಂಥರ ಬಳ್ಳಿ ಥರ ಬೆಳೀತು ಅಂತ ಅಂದರೆ ಹೂಗಳು ಬಿಡೋದಿಲ್ಲ, ಬರೀ ಸುಮ್ಮನೆ ಹಾಗೆ ಬಳ್ಳಿ ಹಂಗೆ ಹಪ್ಕೊಂಡು ಹೋಗುತ್ತೆ. ಅದನ್ನು ಅವಾಗವಾಗಲೇ ಕಟ್ ಮಾಡಿ ಎಲೆಯನ್ನು ತೆಗಿತಾ ಇದ್ದರೆ ಗಿಡನೂ ಹೆಲ್ದಿಯಾಗಿರುತ್ತೆ, ಹೂ ಕೂಡ ಚೆನ್ನಾಗಿ ಬಿಡುತ್ತೆ. ಸೊ ಇನ್ಮೇಲೆ ಬಿಸಿಲು ಇಲ್ಲಿ ಪಾಂಡಿಚೇರಿಯಲ್ಲಿ ಇನ್ಮೇಲೆ ಜಾಸ್ತಿ ಬಿಸಿಲಾಗುತ್ತೆ. ಸೊ ಆಮೇಲೆ ಕಟ್ ಮಾಡಿದ್ರೆ ಗಿಡ ಗ್ರೋತ್ ಆಗೋದಿಲ್ಲ, ಬ್ರಾಂಚಸ್ ಬರೋದಿಲ್ಲ. ಸೊ ಇವಾಗಲೇ ಕಟ್ ಮಾಡಿದ್ರೆ ಚೆನ್ನಾಗಿ ಬ್ರಾಂಚಸ್ ಬರುತ್ತೆ ಮತ್ತು ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೂ ಕೂಡ ಚೆನ್ನಾಗಿ ಬಿಡುತ್ತೆ. ಇನ್ನು ಏಪ್ರಿಲ್ ಸೀಸನಲ್ಲಿ ಮಲ್ಲಿಗೆ ಹೂ ಬಿಡುವಂಥದ್ದು. ಸೊ ಹಾಗಾಗಿ ಮಳೆ ಇರಬೇಕಾದ್ರೇ ಸ್ವಲ್ಪ ಗಿಡ ಕಟ್ ಮಾಡೋಣ ಇವಾಗಲೇ ಅಂತ ಹೇಳಿ, ಅದಲ್ಲದೆ ಸ್ವಲ್ಪ ಹುಳಗಳ ಅಟ್ಯಾಕ್ ಆದಂಗೆ ಆಗಿತ್ತು ಎಲೆಗೆ. ಸೊ ಹಾಗಾಗಿ ಕಟ್ ಮಾಡಿಬಿಟ್ಟೆ. ಆ್ಯಂಡ್ ಈವ್ನಿಂಗ್ ಟೈಮು ಇಲ್ಲ ಅಂದರೆ ಮಾರ್ನಿಂಗ್ ಟೈಮು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಾನು ಗಿಡಕ್ಕೆ ನೀರು ಹಾಕುವಂಥದ್ದು. ಜಾಸ್ತಿ ಈವ್ನಿಂಗ್ ಟೈಮ್ ಚೂಸ್ ಮಾಡ್ಕೊಳ್ತೀನಿ, ಬೆಳಗ್ಗೆ ಟೈಮ್ ಚೂಸ್ ಮಾಡೋದಿಲ್ಲ. ಈವ್ನಿಂಗ್ ಟೈಮ್ ಅಂದರೆ ಕೆಲಸ ಎಲ್ಲ ಆಗಿರುತ್ತೆ, ಸ್ವಲ್ಪ ಫ್ರೀ ಆಗಿರ್ತೀವಲ್ವ. ಸೊ ಆ ಟೈಮಲ್ಲಿ ಗಾರ್ಡನಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ನನಗೆ ಇಷ್ಟ. ಹಾಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಸೆಟ್ಲೆಕಾಕ ಆಡ್ಕೊಂಡು ಆಮೇಲೆ ಒಳಗೆ ಬರ್ತೀನಿ. ರಿತ್ವಿಕ್ ಕ್ಲಾಸ್ ಹೊರಟಿದ್ದ ಕ್ರಿಕೆಟ್ ಕ್ಲಾಸಿಗೆ. ನಾನು ಗಿಡ ಎಲ್ಲ ಕಟ್ ಮಾಡಿದ್ನಲ್ಲ, ಅದ್ರ ಸಿಪ್ಪೆ ಎಲ್ಲ ಬಿದ್ದಿತ್ತು, ಎಲೆಗಳೆಲ್ಲ ಇತ್ತಲ್ಲ. ಸೊ ಹಾಗೆ ತೆಗೆದು ಆಚೆ ಹಾಕು ಅಂತ ಹೇಳಿದೆ, ಕ್ಲೀನ್ ಮಾಡ್ಕೊಂಡು. ನಾನು ಹಾಸನಿಂದ ಬರಬೇಕಾದ್ರೆ ತುಂಬ ಗಿಡಗಳನ್ನು ತಂದು ಹಾಕಿದ್ದೀನಿ. ಬಟ್ ಕೆಲವೊಂದು ಬರುತ್ತೆ, ಕೆಲವೊಂದು ಬರೋದೇ ಇಲ್ಲ. ವೆದರ್ಗೆ ಅಂದರೆ ಬಿಸಿಲು ಜಾಸ್ತಿ ಇದೆ ಮತ್ತು ಉಪ್ಪು ಮಣ್ಣು, ಅಷ್ಟೊಂದು ಫಲವತ್ತತೆಯಾಗಿರೋದಿಲ್ಲ ಮಣ್ಣು, ಹಾಗಾಗಿ ತುಂಬ ಕಮ್ಮಿ. ಹಾಗೆ ನಾನು ತರಕಾರಿ ಸಿಪ್ಪೆಗಳೆಲ್ಲ ಏನು ಸಿಗುತ್ತೆ ಕಿಚನ್ ವೇಸ್ಟ್, ಸೊ ಅದನ್ನೆಲ್ಲ ತಗೊಂಡು ಬಂದು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಹಾಕ್ತೀನಿ ಬಿಸಿಲಿದ್ದಾಗ. ಇಲ್ಲ ಅಂತ ಅಂದರೆ ಹಾಗೆ ಡೈರೆಕ್ಟಾಗಿ ಮಿಕ್ಸಿಲಿ ರುಬ್ಬಿಟ್ಟು ಅಕ್ಕಿ ತೊಳೆದ ನೀರು, ಬೇಳೆ ತೊಳೆದ ನೀರು, ತರಕಾರಿ ತೊಳೆದ ನೀರೆಲ್ಲ ಇರುತ್ತಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಗಿಡಕ್ಕೆ ಹಾಕ್ತೀನಿ. ಪಕ್ಕದ ಮನೆಯವರೆಲ್ಲ ಕೇಳ್ತಾ ಇರ್ತಾರೆ, ನಿಮ್ಮ ಮನೇಲಿ ಮಾತ್ರ ಗಿಡಗಳು ಇಷ್ಟೊಂದು ಗ್ರೀನ್ ಆಗಿದೆಯಲ್ಲ, ಏನು ಹಾಕ್ತೀರಾ ಅಂತ ಹೇಳಿ. ಸೊ ನಾನು ವೇಸ್ಟ್ ಅಂತ ಕಸಕ್ಕೆ ಹಾಕೋದಿಲ್ಲ, ಈ ರೀತಿ ಕಿಚನ್ ವೇಸ್ಟನ್ನೆಲ್ಲ ಈ ಗಿಡಗಳಿಗೆ. ಬಾಲ್ಕನಿಲಿ ಒಂದು 4 ಪಾಟಲ್ಲಿ ಗಿಡ ಇಟ್ಟಿದ್ದೀನಿ. ಒಂದು 3 ದಿನ ನೀರು ಹಾಕ್ತಾನೆ ಇರೋದಕ್ಕೆ ಮಣ್ಣೆಲ್ಲ ತುಂಬ ಗಟ್ಟಿಯಾಗೋಗ್ಬಿಟ್ಟಿತ್ತು. ಹಾಗೆ ಸ್ವಲ್ಪ ಲೂಸ್ ಮಾಡಿ ಮಣ್ಣನ್ನೆಲ್ಲ ನೀರು ಹಾಕಿದ್ದೀನಿ. ಡೈಲಿ ಬಟ್ಟೆಗಳನ್ನೆಲ್ಲ ಮಡಚಿ ಅವರವರ ರೂಮ್ಗೆ ಇಟ್ಬಿಟ್ರೆ ನನ್ನ ಕೆಲಸ ಕಂಪ್ಲೀಟ್ ಆಯಿತು. ಟೈಲರಿಂಗ್ ಮಿಷಿನ್ನು ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು, ಇದರಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.